ನಂಬರ್ 1, ಇದನ್ನು ಸುಮ್ಮನೆ ಈ ಕಪ್ಪಲ್ಲಿಟ್ಕೊಂಡು ಸುಮ್ಮನೆ ತಿಂದ್ಕೊಂಡು ಮುಗಿಸ್ಬಹುದು. ಇನ್ನೇನು ಮಾಡೋ ಕೆಲಸ ಇಲ್ಲ. ಇನ್ನೊಂದು ಅಂದರೆ ಇದನ್ನು ನಾವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನಬಹುದು. ಮೂರನೇದು ಈ ರೊಟ್ಟಿ ಜೊತೆ ಕೂಡ ತಿನ್ನಬಹುದು, ಚೆನ್ನಾಗಿರುತ್ತೆ. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಒಂದು ಮಾವಿನಕಾಯಿ ಇಟ್ಕೊಂಡಿದ್ದೀನಿ, ಅದನ್ನು ಈ ರೀತಿ ತೆಳ್ಳಗೆ ಹೆಚ್ಕೊಂಡಿದ್ದೀನಿ. ಇಲ್ಲ ಮಾಮೂಲಾಗಿ ದಿಢೀರ್ ಉಪ್ಪಿನಕಾಯಿಗೆ ಸಣ್ಣಕ್ಕೆ ಹೆಚ್ಕೊಳ್ತೀವಲ್ಲ, ಕೋಸಂಬರಿಗೆ ಹೆಚ್ಕೊಳ್ಳೋ ಥರ, ಆ ಥರ ಬೇಕಿದ್ರೂ ಹೆಚ್ಕೋಬೋದು. ಇದು ಸ್ವಲ್ಪ ಸಾಂಬಾರು ಈರುಳ್ಳಿ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು ಮಾಮೂಲಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಒಂದೇ ಒಂದು ಇಟ್ಕೊಂಡಿದ್ದೀನಿ. ಮಾವಿನಕಾಯಿ ಹುಳಿ ಇದ್ದರೆ ಈ ಈರುಳ್ಳಿನ ನೀವು ಇದ್ರ 3-4 ಪಟ್ಟು ಹಾಕ್ಕೋಬೇಕಾಗತ್ತೆ. ಈ ಮಾವಿನಕಾಯಿ ಹುಳಿ ಇಲ್ಲ, ಆದ್ದರಿಂದ ನಾನು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಬಾಣಲೆಗೆ 1-2 ಬಡಿಸುವ ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಬೇಕಿದ್ದರೆ ಹಾಕ್ಕೋಬಹುದು. ಸಾಸಿವೆ ಹಾಕ್ಕೊಂಡು ಅದು ಚಿಟುಗುಡ್ತಾ ಇದೆ. ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. 1-2 ಕಾಳು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿದ್ದಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಅದಕ್ಕೆ ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಗ್ಗಿಸ್ಕೊಳ್ಳೋಣ. 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ಸಾಂಬಾರು ಈರುಳ್ಳಿನ. ಈಗ ಸುಮಾರು ಅರ್ಧದಷ್ಟು ಮಗ್ಸಿದ್ದಾಗಿದೆ. ಇವಾಗ ಈ ಮಾವಿನಕಾಯಿ ಹೋಳನ್ನು ಹಾಕ್ಕೊಳ್ಳೋಣ. 2 ಜೊತೆಯಲ್ಲಿ ಮಗ್ಗಿಸ್ಬಹುದು. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಎಷ್ಟಿರುತ್ತೋ ಅಷ್ಟು ಉಪ್ಪನ್ನು ಹಾಕಿ ಹುರಿಯೋಣ. ಉಪ್ಪು ಮಾವಿನಕಾಯಿ ಜೊತೆಗೆ ಹುರಿದ್ರೆ ಸ್ವಲ್ಪ ಅದಕ್ಕೆ ಹಿಡಿದ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಸಕ್ಕರೆ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಮಧುರ ಬರುತ್ತೆ. ಮಾವಿನಕಾಯಿ ಎಷ್ಟೇ ಆಗಲಿ, ಎಷ್ಟು ಹುಳಿ ಇಲ್ಲ ಅಂದರೂ ಸ್ವಲ್ಪ ಹುಳಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಉಪ್ಪು ಸಕ್ಕರೆಯಲ್ಲಿ ಸ್ವಲ್ಪ ಹೊತ್ತು ಹುರಿಯೋಣ. ಈಗ ಇದಕ್ಕೆ ನಾವು ಹಸಿಮೆಣಸಿನ ಪುಡಿನ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ. ಮಾವಿನಕಾಯಿ ಹುಳಿ ಇರೋವಂಥ ಪದಾರ್ಥಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಧನಿಯಾ ಪುಡಿನೂ ಹಾಕ್ಕೊಳ್ಳೋಣ. ಬೇಡ ಅಂಥವರು ಬಿಡಬಹುದು. ಈಗ ಅದಕ್ಕೆ 1 ಚಮಚ ಕಡಲೆ ಹಿಟ್ಟು ಹಾಕ್ಕೊಂಡು ಒಣದಾಗೆ ಹುರ್ಕೊಳ್ತಾ ಇದ್ದೀನಿ. ಉರಿ ಎಲ್ಲ ಕಮ್ಮಿ ಇರಬೇಕು ಈ ಸಮಯದಲ್ಲಿ. ಮೆಣಸಿನ ಪುಡಿ ಮತ್ತು ಹಿಟ್ಟು ಎಲ್ಲ ಹಾಕಿ ಹುರಿಯೋವಾಗ ಒಂದು ಸುತ್ತು ಹುರ್ಕೊಳ್ಳೋಣ. ಈಗ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಹಾಕಬೇಕಂತ ಏನಿಲ್ಲ. ಸ್ವಲ್ಪ ಹುರಿದ್ಬಿಟ್ಟು ಇದಕ್ಕೆ ಈಗ ನೀರನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡೆ. ನೀರಿನಲ್ಲಿ ಸ್ವಲ್ಪ ಹೊತ್ತು ಅದು ಬೆಂದು ಚೆನ್ನಾಗಿ ಹೊಂದ್ಕೊಳ್ಳಿ. 1-2 ಸುತ್ತು ಬೇಯಲಿ, ಚೆನ್ನಾಗಿರುತ್ತೆ ಅವಾಗ.